ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸಿಹಿ ಡೋರ್ನ ಓಪನ್ ಮಾಡಿ ಹೊರಗಡೆ ಬರ್ತಾಳೆ. ಆಗ ಬಾಡಿಗಾರ್ಡ್ಸ್ನ ನೋಡಿ ಸೀತಮ್ಮ ಅಂತ ಕೂಗ್ತಾಳೆ. ಆಗ ಸೀತಾ ಅವರು ಬರ್ತಾರೆ. ಆಗ ಸಿಹಿ, ನೋಡು ಸೀತಮ್ಮ, ಬಾಡಿಗಾರ್ಡ್ಸ್ ಥರ ಇದ್ದಾರೆ ಅಂತ ಹೇಳಿದ್ರೆ ಆಗ ಸೀತಾ ಅವರು ಇದು ರಾಮ್ ಕೆಲಸನೇ ಇರ್ಬೋದು ಅಂತ ಹೇಳ್ತಾ ಇರುವಾಗ ಅಷ್ಟೊತ್ತಿಗೆ ರಾಮ್ ಸೀತಾಗೆ ಫೋನ್ ಮಾಡ್ತಾರೆ. ಆಗ ರಾಮ್, ನೋಡಿ ಸೀತಾ, ಬೈಬೇಡಿ, ನೀವು ಆಫೀಸ್ಗೆ ಹೋಗ್ತೀರಾ, ಆಗ ಅಜ್ಜಿ ತಾತ ಮನೆಯಲ್ಲಿ ಇರ್ತಾರೆ, ಸಮ್ಮರ್ ಹಾಲಿಡೇಸ್ ಅಂತ ಸಿಹಿ ಮನೆಯಲ್ಲಿ ಆಟ ಆಡ್ತಾ ಇರ್ತಾಳೆ. ಅದು ಅಲ್ಲದೆ ಆರ್ಪಿನ ನೋಡಿ ಸಿಹಿ ಎದ್ರಿದ್ದಾಳೆ, ಅದಕ್ಕೆ ಬಾಡಿಗಾರ್ಡ್ಸ್ನ ಕಳಿಸಿದ್ದೀನಿ, ಹಾಗೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಸೀತಾ, ಐ ಲವ್ ಯು ಲಾಟ್, ಟ್ರಸ್ಟ್ ಮೀ. ನಾನು ಆರ್ಪಿನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಟೈಮ್ ಬೀಯಿಂಗ್ ಸ್ವಲ್ಪ ದಿನ ಮಾತ್ರ ಬಾಡಿಗಾರ್ಡ್ಸ್ ಇರ್ತಾರೆ, ನಿಮ್ಮ ಇಬ್ಬರನ್ನ ಕಾಪಾಡಿಕೊಳ್ಳೋ ಜವಾಬ್ದಾರಿ ನಂದು, ನೀವಿಬ್ಬರು ಇಲ್ಲದೆ ನಾನು ಹೇಗೆ ನೆಮ್ಮದಿಯಾಗಿರಲಿ ಸೀತಾ, ಇನ್ನೇನು ಮಾತಾಡಬೇಡಿ ನೀವು ಅಂತ ಹೇಳಿ ರಾಮ್ ಫೋನನ್ನು ಕಟ್ ಮಾಡ್ತಾರೆ. ಆಗ ಸೀತಾ ಅವರು ನನಗೆ ಏನೂ ಮಾತಾಡೋಕ್ಕೆ ಅವಕಾಶನ ಕೊಡದೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾರೆ. ಆಗ ಸಿಹಿ, ಏನು ಸೀತಮ್ಮ ಡಬ್ಬ ಅಂತ ಹೇಳ್ತಿದ್ಯಾ ಅಂತ ಹೇಳಿದ್ರೆ ಆಗ ಸೀತಾ, ದಬ್ಬ ಅಲ್ಲ ಕಣೆ, ಅದು ದಬ್ಬಾಳಿಕೆ, ನಮ್ಮನ್ನು ಕೇಳದೆ ಮಾತಾರಲ್ಲ ಅದನ್ನು ದಬ್ಬಾಳಿಕೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಆಗ ಬಾಡಿಗಾರ್ಡ್ಸ್, ಮೇಡಮ್ ಇದು ದಬ್ಬಾಳಿಕೆ ಅಲ್ಲ, ಕೇರಿಂಗ್ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಏನೋ ನಾನೇನೋ ಕೇಳ್ತೀನಿ, ನೀವು ಏನೋ ಹೇಳ್ತೀರಾ, ಏನು ಹೇಳಬೇಕು ಅಂತ ಎಲ್ಲ ಟ್ರೈನಿಂಗ್ ಮಾಡಿ ಕಳಿಸಿದ್ದಾರೆ ಅಂತ ಅನಿಸುತ್ತೆ. ಆಗ ಬಾಡಿಗಾರ್ಡ್ಸ್, ಹ್ಞೂ ಮೇಡಮ್, ನಮ್ಮದು ಊಟ ಆಯಿತು, ಗುಡ್ ನೈಟ್ ಅಂತ ಹೇಳಿ ಹೊರಡ್ತಾರೆ. ನಂತರ ಮಾರ್ನಿಂಗ್ ಸೂರ್ಯ ಅವರು ಸೀತಾ ಮನೆಗೆ ಹೋಗಿ ಅವರ ಮನೆಯವರ ಜೊತೆ ಸೀತಾ ಮದುವೆ ವಿಷಯನ ಮಾತಾಡಬೇಕು ಅಂತ ಸೂರ್ಯ ಅವರು ಸೀತಾ ಮನೆ ಅಡ್ರೆಸ್ಸನ್ನು ತಿಳ್ಕೊಂಡು ಸೀತಾ ಮನೆಗೆ ಹೊರಡ್ತಾರೆ. ನಂತರ ಸೂರ್ಯ ಅವರು ಶಾಂತಮ್ಮನ ವಠಾರಕ್ಕೆ ಬರ್ತಾರೆ. ಆಗ ಸಿಹಿ, ಶಾಂತಜ್ಜಿ, ಮುರಳಿ ತಾತ ಎಲ್ಲರೂ ಕೂಡ ಹೊರಗಡೆ ನಿಂತಿರ್ತಾರೆ. ಆಗ ಸೂರ್ಯ ಅವರು ಕಾರಿಂದ ಬಂದು ಕೆಳಗಡೆ ಇಳಿದಿರೋದನ್ನು ಸಿಹಿ ನೋಡಿ ಖುಷಿಯಿಂದ ಆಯ್ ಸರ್ ಅಂತ ಹೇಳ್ಕೊಂಡು ಓಡಿ ಹೋಗಿ ಸೂರಿನ ಇಟ್ಕೊತಾಳೆ. ಆಗ ಬಾಡಿಗಾರ್ಡ್ಸ್ ಕೂಡ ಸಿಹಿ ಹಿಂದೆನೇ ಹೊರಡೋಗ್ತಾರೆ. ಆಗ ಸೂರಿ ಸಿಹಿನ ನೋಡಿ ಖುಷಿಯಾಗಿ, ಹೆಂಗಿದ್ಯಾ ಪುಟಿ ಅಂತ ಮಾತಾಡಿಸ್ತಾರೆ. ಆಗ ಸಿಹಿ, ನಾನು ಸೂಪರ್ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಕಾರ್ ಹತ್ರ ಸೂರಿ ಇರ್ತಾರೆ. ಅಲ್ಲಿಗೆ ಶಾಂತಜ್ಜಿ ಮತ್ತು ಮುರಳಿ ತಾತ ಇಬ್ಬರು ಕೂಡ ಬಂದಿರ್ತಾರೆ. ಆಗ ಸೂರಿ, ನಿಮ್ಮ ಮನೆ ಪಕ್ಕ ಸೀತಾ ಮನೆ ಅಂತೆ, ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾರೆ. ಆಗ ಶಾಂತಜ್ಜಿ ಮತ್ತು ಮುರಳಿ ತಾತ ಇಬ್ಬರು ಕೂಡ ಹ್ಞೂ ಅಂತ ಹೇಳ್ತಾರೆ. ಆಗ ಸಿಹಿ, ನಾನು ಕರೆದುಕೊಂಡು ಹೋಗ್ತೀನಿ ಮಿಸ್ಟರ್ ಸರ್ ಅಂತ ಹೇಳಿ ಸೂರಿನ ತನ್ನ ಮನೆ ಹತ್ರ ಕರ್ಕೊಂಡು ಹೋಗ್ತಾಳೆ. ಆಗ ಸೂರಿ, ನಡಿ ಪುಟ ಅಂತ ಹೇಳಿ ಸಿಹಿ ಜೊತೆ ಹೋಗ್ತಾರೆ. ಅಷ್ಟೊತ್ತಿಗೆ ಸೀತಾ ಅವರು ಕೂಡ ಆಫೀಸಿಂದ ಮನೆಗೆ ಬರ್ತಾರೆ. ಸೀತಾ ಮನೆಯ ಡೋರು ಕ್ಲೋಸ್ ಆಗಿರುತ್ತೆ. ಆಗ ಸಿಹಿ, ಇದೇ ಸೀತಮ್ಮನ ಮನೆ ಅಂತ ತೋರಿಸಿ ಮನೆ ಡೋರ್ನ ತೆಗಿಯೋಕ್ಕೆ ಅಂತ ಹೋಗ್ತಾಳೆ. ಆಗ ಸೂರ್ಯ ಅವರು, ಮನೆ ಓನರ್ ಸೀತಮ್ಮ ಇಲ್ಲದೆ ಇರುವಾಗ ಅವರ ಒಪ್ಪಿಗೆ ಇಲ್ಲದೆ ನಾವು ತೆಗಿಬಾರ್ದು ಅಂತ ಹೇಳ್ತಾರೆ. ಆಗ ಸಿಹಿ, ಇದು ನನ್ನ ಮನೆ, ಸೀತಮ್ಮನ ಮಗಳು ನಾನು ಅಂತ ಹೇಳ್ತಾಳೆ. ಆಗ ಅದನ್ನು ಕೇಳಿ ಸೂರಿಗೆ ತುಂಬ ದೊಡ್ಡ ಶಾಕ್ ಆಗುತ್ತೆ. ಆಗ ಸೀತಾ ಅಷ್ಟೊತ್ತಿಗೆ ಮನೆ ಹತ್ರ ಬರ್ತಾರೆ. ಸೀತಾನ ನೋಡಿದ ಸಿಹಿ, ಅರೆ ಸೀತಮ್ಮ, ಇಲ್ಲಿ ನೋಡು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ಹೇಳ್ತಾಳೆ. ಆಗ ಸೀತಾಗೆ ಸೂರಿನ ನೋಡಿ ಟೆನ್ಷನ್ ಆಗುತ್ತೆ. ಆಗ ಸಿಹಿ, ಕ್ಲಿಯರ್ ಆಗಿ ಹೇಳ್ಬಿಡು ಇವರಿಗೆ ನಾನೇ ನಿನ್ನ ಮಗಳು ಅಂತ ಮತ್ತೆ ಹೇಳ್ತಾಳೆ. ಆಗ ಸೂರಿಗೆ ಸೀತಾಗೆ ಒಬ್ಬಳು ಮಗಳಿದ್ದಾಳೆ ಅನ್ನೋದು ಕನ್ಫರ್ಮ್ ಆಗೋಗುತ್ತೆ. ಅದನ್ನು ಕೇಳಿ ಸೂರಿ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಈ ವಿಷಯ ಗೊತ್ತಾದ ಸೂರಿ, ನನ್ನ ಮತ್ತೆ ರಾಮ್ ಮದುವೆಗೆ ಏನು ಹೇಳಬಹುದು, ಒಪ್ಕೊಳ್ತಾರಾ ಅಥವಾ ಒಪ್ಕೊಳ್ಳೋದಿಲ್ವಾ ಅಂತ ಸೀತಾ ತುಂಬಾ ಗಾಬರಿಯಿಂದ ಯೋಚನೆ ಮಾಡ್ತಿದ್ದಾರೆ. ಇದಾಗಿತ್ತು ಗುರುವಾರದ ಸಂಚಿಕೆ. ಮತ್ತಷ್ಟು ವಿವರಗಳನ್ನು ತಿಳಿಯಲು ಮುಂದಿನ ವಿಡಿಯೋಗಳನ್ನು ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.